ಜಂಬೂ ಸವಾರಿಯ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಆ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನು ಗಮನಿಸ್ತಾ ಇದ್ದೀರಿ. ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು, ಅದರ ಜೊತೆಗೆ ವಿವಿಧ ಕಲಾ ತಂಡಗಳು ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ಸಂಭ್ರಮ ಸಡಗರ ಮೇಳೈಸಿದೆ. ಇವತ್ತು ನಡೀತಾ ಇರೋದು ನಾಡ ಹಬ್ಬ ದಸರಾದ ವಿಜಯದಶಮಿಯ ಸಂಭ್ರಮ, ಜಂಬೂ ಸವಾರಿಯ ಸಂಭ್ರಮ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈ ಜಂಬೂ ಸವಾರಿಯನ್ನ, ಈ ಟ್ಯಾಬ್ಲೋನ ಎಲ್ಲ ರೈಟ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯುವಿನ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅಂಬಾರಿ ಕಟ್ಟಿಸಿಕೊಳ್ಳುವಂತಹ ಜಾಗ ಅದು. ಆ ಗಾದಿಯನ್ನೆಲ್ಲ ಆಲ್ರೆಡಿ ಸೆಟ್ ಮಾಡಿ ಆತನನ್ನ ಕರ್ಕೊಂಡು ಬರಲಾಗಿದೆ. ಕ್ಯಾಪ್ಟನ್ ಅಭಿಮನ್ಯು 6ನೇ ಬಾರಿಗೆ ಈ ಬಾರಿ ಅಂಬಾರಿಯನ್ನ ಹೊರತಿದ್ದಾನೆ. 2020ರಿಂದ ಆತ ಅಂಬಾರಿಯನ್ನ ಹೊರೋದಕ್ಕೆ ಆರಂಭ ಮಾಡಿದ್ದು. ಹೇಳಬೇಕು ಅಂತ ಅನ್ನಿಸ್ತು. ಹೇಳ್ಬಿಡಿ ಸರ್. ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇರೋದು ಅರಮನೆಯ, ನಮಗೆ ಅರಮನೆ ಎಡಭಾಗಕ್ಕಿರುವಂಥದ್ದು. ನಾವು ನಿಂತ್ಕೊಂಡು ಅರಮನೆಯನ್ನು ನೋಡ್ತಾ ಇದ್ರೆ ಬಲಭಾಗಕ್ಕೆ. ಈ ಅರಮನೆಯ ಎಡಭಾಗದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈ ಆನೆಗೆ ಗಾದಿ ಎಲ್ಲ ರೆಡಿ ಮಾಡಿ ಇದಕ್ಕೆ ಬಣ್ಣಗಳನ್ನೆಲ್ಲ ಮಾಡಿರ್ತಾರೆ. ಶಂಖಚಕ್ರ ಮತ್ತು ಗಂಡಬೇರುಂಡ ಎಲ್ಲ ಇರುತ್ತೆ. 2 ಕಿವಿಗಳಲ್ಲಿ ಶಂಖಚಕ್ರಗಳಿರ್ತವೆ ಮತ್ತು ಆನೆಯ ಮುಂಭಾಗದಲ್ಲಿ ಗಂಡಬೇರುಂಡ ಇರುತ್ತೆ. ಶರೀರದ ಭಾಗಗಳಿಗೆಲ್ಲ ಬೇರೆ ಬೇರೆ ಬೆಳ್ಳಿಯ ಅಲಂಕರಣಗಳನ್ನು ಮಾಡಿರ್ತಾರೆ. ಇದು ಏನಪ್ಪ ವಿಶೇಷ ಅಂತಂದ್ರೆ, ಯಾವುದೇ ಪ್ರಾಣಿಗಳಿಗೆ ಕೆಮಿಕಲ್ ಅನ್ನ ಬಳಸಿ ಪೇಂಟ್ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತಹ ಪೇಂಟಿಂಗ್ ಅನ್ನು ಮಾಡಿರ್ತಾರೆ. ಅದಕ್ಕಾಗಿ ವೈದ್ಯರೆಲ್ಲ ಇರ್ತಾರೆ. ಈ ಪೇಂಟಿಂಗ್ ಮಾಡೋದು ಕೂಡ ಒಂದು ಬಹಳ ನುರಿತವರೇ ಮಾಡಬೇಕು ಮತ್ತು ಆನೆಗಳ ಹತ್ರ ಸಮಾಧಾನವಾಗಿ ಪೇಂಟಿಂಗ್ ಮಾಡಬೇಕಾಗ್ತದೆ. ಆನೆ ಅದನ್ನು ಒಪ್ಕೋಬೇಕಾಗುತ್ತೆ. ಸೊ ಇದೆರಡು ಮುಖ್ಯವಾದ ವಿಚಾರ. ಮತ್ತು ಗಾದಿಯನ್ನ ಸಿದ್ಧಪಡಿಸೋದು ಕೂಡ ಹೊಸ ಗಾದಿಯನ್ನ ಸಿದ್ಧಪಡಿಸ್ತಾರೆ. ಆ ಗಾದಿಯನ್ನ ಸಿದ್ಧಪಡಿಸೋದಕ್ಕೂ ಕೂಡ ಒಂದು ಮನೆತನ ಇದೆ. ಅದು ಮುಸ್ಲಿಂ ಮನೆತನದವರು. ಅವರು ಅದನ್ನ ಮಾಡ್ತಾರೆ. ಆ ಗಾದಿಯನ್ನ ಮಾಡಿ ಅದನ್ನ ತಂದು ಜೋಡಿಸಿ ಕಟ್ಟಿ ತಗೊಂಡು ಬರ್ತಾರೆ. ಹೀಗೆ ನಾನು ಈಗಾಗಲೇ ಹೇಳಿದಾಗೆ ಮೊದಲು ಸುಮಾರು ಅದು ಕೂಡ ಒಂದು 50-60 kg ಅಷ್ಟು ಇರುತ್ತೆ. ಅದು ಯಾಕಂದ್ರೆ ಗಾದಿ ಒಳಗಡೆ ಇದ್ರೂ ಕೂಡ ಅದರೊಳಗಡೆ ಏನು ಕಾಯರ್ ಅಂತ ಹೇಳ್ತಾರಲ್ಲ, ತೆಂಗಿನ ನಾರು, ಹತ್ತಿ ಇತ್ಯಾದಿಗಳನ್ನೆಲ್ಲ ಬಳಸಿರ್ತಾರೆ. ಗಟ್ಟಿಯಾಗಿ ನಿಂತ್ಕೋಬೇಕಲ್ವಾ. ಸೊ ಅದನ್ನ ಹೊಲಿತಾರೆ. ಅವರೇ ಸೈಜನ್ನು ತಗೊಂಡು ಆನೆಗೆ ಸರಿಯಾಗಿ ಹೊಲಿತಾರೆ, ಸಿದ್ಧಪಡಿಸ್ತಾರೆ. ಇದರಲ್ಲಿ ಹಿಂದೆ ಎಲ್ಲ ನಾನು ಈಗಾಗಲೇ ಅದನ್ನು ಹೇಳಿದ್ದೆ, ಮತ್ತೊಮ್ಮೆ ನಿಮಗೆ ಹೇಳ್ತೀನಿ. ಹಿಂದೆ ಎಲ್ಲ ಅಂಬಾರಿ ಶುರುವಾಗುವುದಕ್ಕೆ ಮುಂಚೆ, ಅಂದ್ರೆ ಅಂಬಾರಿ ಮೆರವಣಿಗೆ, ಜಂಬೂ ಸವಾರಿ ಮೆರವಣಿಗೆ ಅಂತ ಏನು ಕರಿತೀವಿ, ಅದರ ಕಲಾ ತಂಡಗಳು ಆರಂಭವಾಗೋದಕ್ಕಿಂತ ಮುಂಚೆನೆ ಆನೆ ಕಟ್ಬಿಡ್ತಾ ಇದ್ರು. ಹೀಗಾಗಿ ಆನೆ ಬಹಳ ದೀರ್ಘಕಾಲ ಭಾರವನ್ನು ಹೊತ್ತು ನಿಲ್ಬೇಕಾಗಿತ್ತು. ಇವಾಗ ಇದೆಲ್ಲ ಈ ಟ್ರಾಲಿ ವ್ಯವಸ್ಥೆಗಳೆಲ್ಲ ಬಂದ ಮೇಲೆ ಅಲ್ಲಿ ಏನು ಅರಮನೆಯ ಒಳಭಾಗದಲ್ಲಿ ಗೊಂಬೆ ತೊಟ್ಟಿ ಅನ್ನುವಂತಹ ಜಾಗ ಇದೆ. ಗೊಂಬೆ ತೊಟ್ಟಿ ಅಂತ ಆ ಜಾಗದಲ್ಲಿ ಹೊರ ಆವರಣದಲ್ಲಿ ಅಲ್ಲಿ ನಾವು ಈ ಚಾಮುಂಡಿ ವಿಗ್ರಹವನ್ನ ಇಟ್ಟಿರ್ತಾರೆ. ಮಹಿಷಾಸುರ ಮರ್ದಿನಿಯ ವಿಗ್ರಹವನ್ನ 9 ಪ್ರತಿದಿನಾನು ವರ್ಷ ಪೂರ್ತಿ ಅಲ್ಲೇ ಇರುತ್ತದೆ. ಆದರೆ ನವರಾತ್ರಿಯ ಸಂದರ್ಭದಲ್ಲಿ ಮೊದಲನೇ ದಿನ ಮಹಿಷಾಸುರ ಮರ್ದಿನಿಯನ್ನ ಬೆಟ್ಟಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ಪೂಜೆಗಳೆಲ್ಲ ಆಗಿ ಅಲ್ಲಿ ಉದ್ಘಾಟನೆ ಆಗುತ್ತೆ. ದಸರಾ ಉದ್ಘಾಟನೆ 9 ದಿನಗಳು ಪೂಜೆ ಆಗುತ್ತೆ. ಈ 10ನೇ ದಿನ ಬೆಳಿಗ್ಗೆ ಬೆಟ್ಟದಿಂದ ಮತ್ತೆ ಅರಮನೆಗೆ ಬರುತ್ತೆ. ಇದನ್ನ ಗೊಂಬೆ ತೊಟ್ಟಿಯಲ್ಲಿರುವಂತಹ ಅಂಬಾರಿಯನ್ನ ಮತ್ತೆ ತೆಗೆದುಕೊಂಡು ಅದರಲ್ಲಿ ಜೋಡಿಸಿ ಕಟ್ಟಲಾಗುತ್ತೆ. ಅಲ್ಲಿಂದ ಟ್ರಾಲಿಯ ಮೂಲಕ ಅದನ್ನ ತಂದು ಈ ಒಂದು ಕಟ್ಟುವ ಜಾಗಕ್ಕೆ ಅಂಬಾರಿಯನ್ನ ಬಿಡ್ತಾರೆ. ಇದು ಅರಮನೆಯಲ್ಲಿ ನುರಿತಂತಹವರೇ ಮಾಡಬೇಕು ಮತ್ತು ಇದರ ಪರ್ಯವೇಕ್ಷಣೆಯನ್ನ ನೇರವಾಗಿ ಇವತ್ತಿಗೂ ಕೂಡ ರಾಜಮಾತಾ ಪ್ರಮೋದಾದೇವಿಯವರೇ ಮಾಡ್ತಾರೆ. ಅವರೇ ಕಟ್ಟಿಸ್ತಾರೆ. ಇದನ್ನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರೇ ಮಾಡ್ತಾ ಇದ್ರು ಹಿಂದೆ. ಇವಾಗ ಪ್ರಮೋದಾದೇವಿ ಒಡೆಯರ್ ಅವರೇ ಮಾಡ್ತಾರೆ. ಆ ಕುಟುಂಬಗಳೇ ಅದನ್ನ ಕಟ್ತವೆ ಮತ್ತು ಸರಿಯಾಗಿ ಕೂರಿಸ್ಬೇಕು. ಆನೆಯ ಹಿಂಭಾಗ ಬೆನ್ನು ಹೇಗಿದೆಯೋ ಅದರ ಆಕಾರಕ್ಕೇನೆ ಆ ಅಂಬಾರಿಯನ್ನ ಮಾಡಲಾಗಿದೆ. ಅದನ್ನ ಕಟ್ತಾರೆ. ಹಾಗೆ ಕಟ್ಟೋದು ಸುಮಾರು 20ರಿಂದ 30 ನಿಮಿಷಗಳ ಕಾಲ ತಗೊಳ್ಳುತ್ತೆ. ಅದನ್ನು ಸರಿಯಾಗಿ ಕಟ್ಟಬೇಕು ಮತ್ತು ಯಾವ ಭಾಗಕ್ಕೂ ವಾಲಬಾರ್ದು, ಅದು ಸರಿಯಾಗಿರಬೇಕು. ಮತ್ತು ನಮ್ಮ ಜನ ಬೇರೆ ಬೇರೆ ರೀತಿಯಲ್ಲಿ ಭಾವಿಸ್ತಾರೆ. ಯಾಕೆಂದರೆ ಕಟ್ಟಿದ್ರೆ ವಾಲಿದ್ರೆ ಏನಾಗುತ್ತೆ ಅಂದರೆ ಒಂದೇ ಭಾಗಕ್ಕೆ 750 kg ಭಾರ ಬೀಳುತ್ತೆ. ಆನೆಗೂ ಅದನ್ನು ತಡೆಯೋಕ್ಕಾಗಲ್ಲ ಮತ್ತು ಹಗ್ಗ ಸರಿಯಾಗಿ ಕಟ್ಟದೆ ಹೋದರೆ ಬಿದ್ದು ಬಿಡುವ ಅಪಾಯ ಇರ್ತದೆ. ಅದಕ್ಕಾಗಿ ಅದಕ್ಕೆ ವಿಮೆ ಎಲ್ಲ ಆಗಿರುತ್ತೆ. ಸೊ ಈ ಅಂಬಾರಿಯ ಇತಿಹಾಸವನ್ನು ಕೂಡ
ಕೆಲವರು ತಪ್ಪಾಗಿ ಏನೇನೋ ಹೇಳ್ತಾರೆ. ಅಂದ್ರೆ ಅಂಬಾರಿ ದೇವಗಿರಿಯ ಕಾಲದಿಂದ ಬಂದಿತ್ತು, ಹುತ್ತದೊಳಗಡೆ ಇತ್ತು, ಇನ್ನು ಎಲ್ಲೆಲ್ಲೋ ಇತ್ತು ಅಂತೆಲ್ಲ ಹೇಳ್ತಾರೆ. ಅಂಬಾರಿ ಇತಿಹಾಸದ ಬಗ್ಗೆ, ಅಂಬಾರಿ ಕಟ್ಟುವಂತಹ ಸಮಯದಲ್ಲಿ ಮಾತನಾಡೋಣ ಅಂತ ಅನ್ಸುತ್ತೆ ಸರ್. ಅದ್ರ ಜೊತೆಗೆ ಇನ್ನೂ ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆನೂ ಮಾತನಾಡೋಕ್ಕಿದೆ. ಅದಕ್ಕಿಂತ ಮುಂಚೆ ಮತ್ತೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಜಂಬೂ ಸವಾರಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.